ಆತ್ಮೀಯ ಮಾಧ್ಯಮದ ಮಿತ್ರರಿಗೆ ಇವತ್ತು ನಿಮ್ಮೆಲ್ಲರಿಗೆ ಸ್ವಲ್ಪ ತೊಂದರೆ ಕೊಟ್ಟಿದ್ದೇನೆ. ಅದಕ್ಕೆ ಬಹುಶಃ ನೀವು ಈ ಕಾರ್ಯಕ್ರಮ ತೊಂದರೆ ಆದರೂ ರಾಜ್ಯದ ಜನತೆಗೆ ಮತ್ತು ಆಡಳಿತ ನಡೆಸ್ತಕ್ಕಂಥವ್ರಿಗೆ ಕಣ್ತರಿಸ್ತಕ್ಕಂಥ ಒಂದು ವಿಷಯಗಳನ್ನ ಮಂಡನೆ ಮಾಡಲಿಕ್ಕೆ ನಿಮಗೊಂದು ಅವಕಾಶ ಇದರಿಂದ ದೊರಕ್ತು ಅನ್ನೋದು ನನ್ನ ಅಭಿಪ್ರಾಯ. ನಾನು ಪ್ರಥಮವಾಗಿ ಬಹಳ ಸ್ಪಷ್ಟವಾಗಿ ಒಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ. ಇದು ನಾನು ಯಾವುದೇ ಒಂದು ಪ್ರಚಾರಕ್ಕಾಗ್ಲಿ ಇಲ್ಲ ಮತ್ತೊಬ್ಬರನ್ನ ತೆಗಳಲಿಕ್ಕಾಗ್ಲಿ ಇವತ್ತಿನ ಈ ಒಂದು ಮಾಧ್ಯಮದ ಮಿತ್ರರೊಂದಿಗೆ ನಾನು ಭಾವನೆ ಹಂಚ್ಕೋತಾ ಇಲ್ಲ. ನೆನೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮಾತನಾಡಬೇಕಾದ್ರೆ ತುಂಬಾ ನೋವಿನಲ್ಲಿ ಮಾತನಾಡಿದ್ದಾರೆ. ನಮಗೂ ಸಹ ಹೇಳಿದ್ದಾರೆ, ನೋವು ಪಟ್ಕೊಳ್ಳೋದಾಗ್ಲಿ ಮತ್ತಿನ್ನೇನ ಪದ ಬಳಕೆ ಮಾಡ್ಕೊಂಡು ಹೇಳಿದ್ದಾರೆ, ನೋವು ಪಟ್ಕೋಬೇಡಿ. ರಾಜ್ಯದಲ್ಲಿ ಈ ರೀತಿಯ ಒಂದು ಘಟನೆಗಳು ನಡೀತಾ ಇದ್ದಾಗ ಸ್ವಲ್ಪ ಹೃದಯ ಇರತಕ್ಕಂಥವ್ರಿಗೆ ನೋವು ಆಗೋದು ಸಹಜ. ಹೃದಯ ಇದ್ದವ್ರಿಗೆ, ಕಠಿಣವಾದ ಹೃದಯ ಇದ್ರೆ ಎಲ್ಲಿಂದ ಅವ್ರಿಗೆ ನೋವಾಗ್ತದೆ. ಇವತ್ತು ಈ HMTಯ ಈ ಒಂದು ಆವರಣದ ವಿಷಯದಲ್ಲಿ ಯಾತಕ್ಕೆ ಈ ಒಂದು ಸಬ್ಜೆಕ್ಟ್ ಪ್ರಾರಂಭ ಆಗಿದೆ, HMT ವಿಷಯದಲ್ಲಿ ಇವತ್ತು ಕೇಂದ್ರದಲ್ಲಿ ನಾನು ನರೇಂದ್ರ ಮೋದಿ ಅವರ ಒಂದು ನಾಯಕತ್ವದಲ್ಲಿ ಮಂತ್ರಿ ಆಗ್ತಕ್ಕಂಥ ಒಂದು ಅವಕಾಶ ಕೊಟ್ಟಿದ್ದಾರೆ. ಅದು ನನಗೆ ಕೊಟ್ಟಿರ್ತಕ್ಕಂಥ ಇಲಾಖೆಗಳು ಒಂದು ಹೆವಿ ಇಂಡಸ್ಟ್ರಿ ಮತ್ತು ಇನ್ನೊಂದು ಸ್ಟೀಲ್ನ ಇಲಾಖೆ. ನಾನು ಈ ಜವಾಬ್ದಾರಿಯನ್ನ ಗೌರವಿತ ಪ್ರಧಾನಮಂತ್ರಿಗಳು ನನಗೆ ಕೊಟ್ಟ ನಂತರ ನಾನು ಪ್ರಮುಖವಾಗಿ ಒಂದು 2-3 ನಿರ್ಧಾರಗಳನ್ನ ಮಾಡಬೇಕು ಅಂತ ಪ್ರಯತ್ನ ಪಟ್ಟು 2 ವರ್ಷದಿಂದ ನಾನು ಪ್ರಯತ್ನ ಪಡ್ತಾ ಇದ್ದೇನೆ. ಯಾಕೆಂದ್ರೆ ಹಿಂದಿನ ಸರ್ಕಾರಗಳಲ್ಲಿ ಹಲವಾರು ಪಬ್ಲಿಕ್ ಸೆಕ್ಟರ್ ನಲ್ಲಿ ಇದ್ದಂತ ಕಾರ್ಖಾನೆಗಳನ್ನ ಡಿಸ್ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಕ್ಕಂಥ ನಿರ್ಧಾರಗಳು ಕ್ಯಾಬಿನೆಟ್ ನಲ್ಲಿ ತೆಗೆದುಕೊಂಡ್ಬಿಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಾವು ಮತ್ತೆ ಈ ಪಬ್ಲಿಕ್ ಸೆಕ್ಟರ್ನ CPSE ಯೂನಿಟ್ಗಳನ್ನ ಪುನರ್ ಪ್ರಾರಂಭ ಮಾಡಿಸ್ತಕ್ಕಂಥದ್ದಕ್ಕೆ ಹಲವಾರು ರೀತಿಯ ಸಮಸ್ಯೆಗಳು ಇದ್ದಾವೆ. ನಾನು ಮಂತ್ರಿ ಆದ ಮೇಲೆ ಈ HMTಯ ಕಾರ್ಖಾನೆ, ಯಾಕಂದ್ರೆ ನಾವೆಲ್ಲ ಸಣ್ಣ ಮಕ್ಕಳು, ಆಗ ಬಸ್ಗಳು ಓಡಾಡ್ತಾ ಇದ್ದಿದ್ದು ಗಮನಿಸಿದ್ದೇವೆ. ನಾನು ಜಯನಗರದಲ್ಲಿ ಇದ್ದೆ. ನಾನು 1972-73ರಲ್ಲಿ HMT, NGF, ITI, BEL ಈ ಬಸ್ಗಳು ಬೆಳಗ್ಗೆ 4:30-5 ಗಂಟೆಗೆ ಪ್ರಾರಂಭ ಆದರೆ ಅವತ್ತು ನಮ್ಮ ಬೆಂಗಳೂರು ನಗರದಲ್ಲಿ BMTCಯ ವ್ಯವಸ್ಥೆಗಳಿರಲಿಲ್ಲ. ಒಂದೊಂದು ಕಾರ್ಖಾನೆಯಲ್ಲಿ ಇಡೀ ಬೆಂಗಳೂರು ನಗರದ ಹಲವಾರು ಭಾಗದಲ್ಲಿ ಇದ್ದಂತ ಕಾರ್ಮಿಕರನ್ನ ಪ್ರಯಾಣಕ್ಕೆ 100 ಬಸ್ಗಳು ಒಂದೊಂದು ಕಂಪನಿಯಲ್ಲಿ ಓಡಾಡ್ತಾ ಇದ್ವು. ಆ ದಿನಗಳನ್ನು ಯಾಕೆ ನಾನು ನೆನಪಿಡಿದ್ರಿ, HMTಯ ಸಂಪೂರ್ಣವಾದಂತ ಒಂದು ಚಿತ್ರಣ ನೀವು ನೋಡಿದ್ರಿ. ಒಂದು ಕಾಲದಲ್ಲಿ ದೇಶದಲ್ಲಿ ಒಂದು ಉತ್ತಮವಾದಂತ ಕಾರ್ಖಾನೆ ಅಂತಕ್ಕಂಥ ಹೆಸರು ಇಲ್ಲಿ ಏನು ಪ್ರಾರಂಭ ಆಯಿತು, ಇಲ್ಲಿಯ ಕಾರ್ಮಿಕರ ದುಡಿಮೆಯಿಂದ ದೇಶದಲ್ಲಿ 5 ಭಾಗದಲ್ಲಿ ಹೊಸ ಕಾರ್ಖಾನೆಗಳನ್ನ ಇಲ್ಲಿ ಸಂಪಾದನೆ ಮಾಡಿದಂತ ಬಂಡವಾಳದಲ್ಲಿ ಕಟ್ಟಿದ್ರು. ಒಂದು ಪಿಂಜೋರ ಅಂತೇಳಿ ಹರಿಯಾಣದ ಹತ್ರ, ಇನ್ನೊಂದು ಅಜ್ಮೀರ್ನಲ್ಲಿ,
ನಮ್ಮ ಕೇರಳದಲ್ಲಿ, ಕಾಲಮಸೂರಿ, ಹೈದರಾಬಾದ್ನಲ್ಲಿ, ಹೀಗೆ 6 ಭಾಗದಲ್ಲಿ ಇಲ್ಲಿ ದುಡಿಮೆ ಮಾಡದಂತ ಹಣದಿಂದ ಕಟ್ಟಿದ್ರು, ಬಂಡವಾಳದಿಂದ. ಒಂದು ಕಾಲದಲ್ಲಿ ತುಂಬಾ ಅದ್ಭುತವಾಗಿ ನಡೀತಾ ಇತ್ತು. 25,000ಕ್ಕೂ ಹೆಚ್ಚಿನ ಕಾರ್ಮಿಕರಿದ್ರು ಈ ಒಂದು HMTಯ ಸಂಸ್ಥೆನಲ್ಲಿ. ಈಗ ನೀವು ನಮ್ಮ ವಾಚ್ ಫ್ಯಾಕ್ಟ್ರಿ ಇವತ್ತು ಪರಿಸ್ಥಿತಿ ಏನಾಗಿದೆ ನೋಡಿದ್ರೆ ಏನಾಗಿದೆ. ಇವತ್ತು ಆ ವಾಚ್ ಫ್ಯಾಕ್ಟ್ರಿ ಏನ್ ಮೈನ್ ವಾಚ್ ಫ್ಯಾಕ್ಟ್ರಿ ಇತ್ತು, ಮುಚ್ಚಿದ್ದಾರೆ. ಇವತ್ತು ಇಲ್ಲಿರ್ತಕ್ಕಂಥ ಕೆಲವು ಸಣ್ಣ ಪುಟ್ಟ ಕಾರ್ಮಿಕರು 100 ಜನ 150 ಜನ ಇದ್ದಾರೆ. ಈಗ ಅವ್ರಿಗೆ ಸಂಬಳ ಕೊಡ್ಲಿಕ್ಕೆ ಆ ಕಾರ್ಖಾನೆ ಒಂದ್ ಕಡೆ ಮುಚ್ಚಿದ್ದಾರೆ, ಇನ್ನೊಂದು ಕಡೆ ಒಂದು 60-70 ಜನ ಆ ಒಂದು ವಾಚ್ ಗಳನ್ನ ಅಸೆಂಬಲ್ ಮಾಡ್ತಕ್ಕಂಥದ್ದಕ್ಕೆ ಈಗಲೂ ಸಹ ಕೆಲಸ ಮಾಡ್ತಾ ಇದ್ದಾರೆ. ಅದನ್ನ ಮೈನ್ ಫ್ಯಾಕ್ಟ್ರಿ ಏನಿತ್ತು, ಕೆಲವು ಫಿಲಂ ಶೂಟಿಂಗ್ ಗಳಿಗೆ ಅದಕ್ಕೆ ಬಾಡಿಗೆ ಕೊಟ್ಟು ಇಲ್ಲಿ ಸಾಲ ಕೊಡಬೇಕಲ್ಲ, ಅವರ ಸಂಬಳ ಕೊಡಬೇಕಲ್ಲ. ಇವತ್ತು ಕಾರ್ಖಾನೆಗಳೆಲ್ಲ ಮುಚ್ಕೊಂಡಿದ್ದಾರೆ. ಈಗ ಇಲ್ಲಿ ಬರ್ಬೇಕಾದ್ರೆ ಈಗ ನೋಡಿದ್ರಿ HMTಯ ಮೂಲ ಯಾವೊಂದು ಮೆಷಿನ್ ಟೂಲ್ಸ್ ನ ಕಾರ್ಖಾನೆ ಬೀಗ ಹಾಕಿದ್ದಾರೆ. ಅದರಿಂದ ಈ ಒಂದು ಕಾರ್ಖಾನೆಗೆ, ಸಂಸ್ಥೆಗೆ ಒಂದು ಕಾಯಕಲ್ಪ ಹೊಸದಾಗಿ ಕಲ್ಪಿಸ್ಬೇಕು ಅಂತ ಹೇಳಿ ನಾನು ತೀರ್ಮಾನ ಮಾಡಿದಾಗ, ಇದನ್ನ ಏನಾದ್ರೂ ಮಾಡಿ ದಾರಿ ತಪ್ಪಿಸ್ಬೇಕು ಅಂತಕ್ಕಂಥದ್ದಕ್ಕೆ ಈ ಸರ್ಕಾರದಲ್ಲಿ ನಿರಂತರವಾಗಿ HMT ಮೇಲೆ ಈ ಕಾರ್ಖಾನೆಯ ಏನೊಂದು ಭಾಗ ಇದೆ, ಇದು ಅರಣ್ಯ ಇಲಾಖೆಗೆ ಸೇರಿರ್ತಕ್ಕಂಥದ್ದು. ಅರಣ್ಯ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಕಾನೂನು ಪ್ರಕಾರ ಅರಣ್ಯ ಇಲಾಖೆಗೆ ಸೇರಬೇಕು ಅಂತ ಹೇಳಿ ಪ್ರತಿನಿತ್ಯ ಒಂದಲ್ಲ ಒಂದ್ ರೀತಿ ಈ ಭೂಮಿ ಒಡಿಲ್ತಕ್ಕಂಥದ್ದಕ್ಕೆ ಹೊರಟಿದ್ದಾರೆ. ಇಲ್ಲಿ ನಾನು ವೈಯಕ್ತಿಕವಾದಂತ ಏನು ಇಂಟ್ರೆಸ್ಟ್ ಇಲ್ಲ ಇಲ್ಲಿ ನನಗೆ. ಮೊದಲನೇದಾಗಿ QSL ಸಂಸ್ಥೆ, ಯಾವ ಕುದುರೆಮುಖ ಐರನ್ ಅವರು ದೇಶದ ಡಿವಿಡೆಂಡ್ 3,800 ಕೋಟಿ ಕಟ್ಟಿದ್ದಾರೆ ಅಲ್ಲಿ QSL. ಯಾವ ಕುದುರೆಮುಖದಲ್ಲಿ ಅವರ ಆಕ್ಟಿವಿಟೀಸ್ ನಿಲ್ಲಿಸಬೇಕಾಯ್ತು, 2016ರಲ್ಲಿ ಇದೇ ಸಿದ್ದರಾಮಯ್ಯ ಸರ್ಕಾರ ದೇವದಾರಿ ಐರನ್ ಓರ್ನ ಭಾಗನ ಅಲಾಟ್ ಮಾಡಿದ್ರು. ಇವತ್ತವರೆಗೆ ಆ ಸಂಸ್ಥೆ ಅಲ್ಲಿ ಪ್ರಾರಂಭ ಮಾಡ್ಲಿಕ್ಕೆ ಆಗಲಿಲ್ಲ ಎಕ್ಸ್ಕವೇಷನ್. ನಾನು ಮಂತ್ರಿ ಆಗಿ ಮೊದಲನೇ ಆದೇಶ ಮಾಡಿದ್ದು, ಒಂದು 1,700 ಕೋಟಿ ವರ್ಕಿಂಗ್ ಕ್ಯಾಪಿಟಲ್ ನ ಆ ಕುದುರೆಮುಖ ಸಂಸ್ಥೆ ಕೊಡ್ಲಿಕ್ಕೆ ತೀರ್ಮಾನ ಮಾಡಿದ ತಕ್ಷಣಲೇ ಅದ್ರ ಮೇಲೆ ಗದಾ ಪ್ರಹಾರ ಮಾಡಿದ್ರು. ಇವತ್ತಿನವರೆಗೆ ಅದನ್ನ ಮತ್ತೆ ನನ್ನ ಮೇಲೆ ಕೆತ್ತಕ್ಕೆ ಆಗಿಲ್ಲ. ಏನೋ ಸಾಹಸ ಮಾಡಿ ನಮ್ಮ ಇನ್ನೊಂದು ಪಬ್ಲಿಕ್ ಸೆಕ್ಟರ್ ಏನಿದೆ NMDC, ಅದಕ್ಕೆ ಟೈ ಅಪ್ ಮಾಡಿ ಸ್ವಲ್ಪ ಅಲ್ಲಿಂದ ಮೆಟೀರಿಯಲ್ ಕೊಟ್ಟು ಆ ಪೆಲೆಟ್ ನ ಪ್ರೊಡಕ್ಷನ್ ಮಾಡ್ತಕ್ಕಂಥದ್ದಕ್ಕೆ ಒಂದು ಟೆಂಪ್ರರಿ ಅರೇಂಜ್ಮೆಂಟ್ ಮಾಡಿಸಿದ್ದೇವೆ. ಅದೊಂದು ಭಾಗ. ಈಗ ಅದು ಸಹ ಡಿಸ್ಇನ್ವೆಸ್ಟ್ಮೆಂಟ್ ಆಗಿದೆ, ಅದು ಮಾರಾಟ ಮಾಡಬೇಕು ಅಂತಾರೆ. ಅಲ್ಲಿ ಸುಮಾರು 1,000 ಜನ ಕಾರ್ಮಿಕರಿದ್ದಾರಲ್ಲಿ, ಅವ್ರ ಭವಿಷ್ಯ ಏನಾಗಬೇಕು. ಇನ್ನ ಇಲ್ಲಿಗೆ ಬಂದ್ರೆ HMT ನಾನು ತೀರ್ಮಾನ ಮಾಡಿದಾಗ ನನಗೆ ಬೆಂಬಲ ಕೊಡಬೇಕು, ಈ ರೀತಿ ಮಾಡಬೇಕು. ಇವತ್ತು ಇದು ಕಾನೂನುಬದ್ಧವಾಗಿ ಮಹಾರಾಜರ ಕಾಲದಲ್ಲಿ ಕೆಲವು ಗಿಫ್ಟ್ ಮುಖಾಂತರ ಕೊಟ್ಟಿದ್ದಾರೆ, ಕೆಲವು ಖರೀದಿ ಮಾಡಿದ್ದಾರೆ, ಎಲ್ಲ ಡಾಕ್ಯುಮೆಂಟ್ ಇದೆ. ಇವತ್ತು ಕೋರ್ಟ್ ನಲ್ಲಿ, ಸುಪ್ರೀಂ ಕೋರ್ಟ್ ಮುಂದೆ ರಾಜ್ಯ ಸರ್ಕಾರ ಇವತ್ತೇನು ಅರ್ಜಿ ಹಾಕೊಂಡಿದ್ದಾರೆ. ನಾನು ಕೋರ್ಟ್ ನ ಪರಿಮಿತಿಲಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಕಾನೂನಿನ ವಿಷಯಗಳ ಬಗ್ಗೆ ಚರ್ಚೆ ಮಾಡಲ್ಲ, ಅದರ ಅವಶ್ಯಕತೆ ಇಲ್ಲ. ನನಗೆ ಜನತೆಗೆ ಒಂದು ಮಾಹಿತಿ ಕೊಡೋ ದೃಷ್ಟಿಯಿಂದ ಇವತ್ತು ನಿಮ್ಮನ್ನೆಲ್ಲ ಕರೆಸಿರ್ತಕ್ಕಂಥದ್ದು. ಇವತ್ತು HMT ಅಷ್ಟು ಅದ್ಭುತವಾಗಿ ನಡೀತಾ ಇದ್ದಂಥದ್ದು ಹಂತ ಹಂತವಾಗಿ ಇವತ್ತಿನ ಪರಿಸ್ಥಿತಿಯಲ್ಲಿ ಏನು ಗ್ಲೋಬಲೈಸೇಷನ್ ಇದೆಲ್ಲ ಬಂತಲ್ಲ, ಹಲವಾರು ರೀತಿ ರಿಫಾರ್ಮ್ಸ್ಗಳು, ಎಕನಾಮಿಕ್ ರಿಫಾರ್ಮ್ಸ್ ಬಂದ ನಂತರ ಆ ಎಕನಾಮಿಕ್ ರಿಫಾರ್ಮ್ಸ್ ಗಳು ತಂದ ಮೇಲೆ ನಮ್ಮ PSC ಯೂನಿಟ್ಗಳನ್ನ ಎಕನಾಮಿಕ್ ರಿಫಾರ್ಮ್ಸ್ ನ ಹಿನ್ನೆಲೆಯಲ್ಲಿ ಯಾವ ರೀತಿ ಇದನ್ನ ಉಳಿಸಬೇಕು ಅಂತಕ್ಕಂಥದ್ದು, ಇದಕ್ಕೆ ಸೆಕ್ಯೂರಿಟಿ ಯಾಕೆ ಕೊಡಬೇಕಾಗುತ್ತೆ, ನಾವು ಅದರ ಕಡೆ ಗಮನ ಕೊಡ್ಲಿಲ್ಲ. ಪ್ರತಿಯೊಂದಕ್ಕೂ ಪ್ರೈವೇಟ್ ಸೆಕ್ಟರ್ ಮೇಲೆ ಡಿಪೆಂಡ್ ಆಗ್ತಾ ಹೋದ್ವು. ಒಂದು ಕಾಲದಲ್ಲಿ ಹಣ ಇಲ್ಲದೆ ಇರತಕ್ಕಂಥ ಸನ್ನಿವೇಶದಲ್ಲಿ ಈ PSUಗಳು
ಸಾವಿರಾರು ಕುಟುಂಬಗಳನ್ನ ಬದುಕಿಸಿರ್ತಕ್ಕಂಥ ಸಂಸ್ಥೆಗಳಿವೆ. ಇದೆಲ್ಲ ಕಂಡು ನಾವು ಇದನ್ನ ಹಾಳು ಮಾಡಬಾರದು ಅನ್ನೋ ಒಂದೇ ಉದ್ದೇಶದಿಂದ ಏನ್ ಕೈ ಹಾಕಿದ್ದೇವೆ. ಇಲ್ಲಿ ಯಾವೊಂದು ಕೆಲವು ಜಾಗಗಳನ್ನ ಈಗ ಈ ಮಂತ್ರಿ ಹೇಳ್ತಾ ಇದ್ದ ಮಾಜಿ ಅರಣ್ಯ ಇಲಾಖೆ ಸಚಿವರು ಈಗ ಪಂಚಾಯತ್ ರಾಜ್ ಮಂತ್ರಿಗಳಿದ್ದಾರೆ. 170 ಎಕರೆ ಲ್ಯಾಂಡ್ ನ HMT ಅವರು ಮಾರಾಟ ಮಾಡಿಬಿಟ್ಟಿದ್ದಾರೆ. ಇದೆಲ್ಲ ಹೇಳಿದ್ದಾರೆ, ಆಪಾದನೆ ಮಾಡಿದ್ದಾರೆ. ಆಮೇಲೆ ಇದು ಈಗಲೂ ಫಿಸಿಕಲಿ ಯಾವೊಂದು ಅರಣ್ಯ ಇಲಾಖೆಗೆ ಸೇರಿದಂತ ರೀತಿಯ ಒಂದು ಸ್ಟ್ರಕ್ಚರ್ ಇದೆ. ಈ ಅರಣ್ಯ ರೀತಿಯ ಒಂದು ಸ್ಟ್ರಕ್ಚರ್ ನ ನಿಮ್ಮ ಅರಣ್ಯ ಇಲಾಖೆಯವರು ಮಾಡಿದ್ದಾರಾ? ಇದನ್ನ ಉಳಿಸಿದ್ದಾರಾ? ಯಾವ HMT ಕಾರ್ಖಾನೆಗೆ 1958-60ರಲ್ಲಿ ಕೆಲವು ತೀರ್ಮಾನಗಳಾಯಿತು. ಇಲ್ಲಿ ಎಲ್ಲಾ ರೀತಿಯ ಪರ್ಮಿಷನ್ಗಳನ್ನ ಈ ಕಾರ್ಖಾನೆ ಪ್ರಾರಂಭ ಆದಾಗ ಕೊಟ್ಟಿರ್ತಕ್ಕಂಥ ಒಂದು ಏರಿಯಾ ನ್ಯಾಯಬದ್ಧವಾಗಿ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದೇ ರೀತಿಯ ಅಕ್ರಮಗಳಿಲ್ಲ. ಇದು ಇರ್ತಕ್ಕಂಥದ್ದು. ಇಲ್ಲಿ ಈಗ ಇತ್ತೀಚೆಗೆ ಕೆಲವು ತಕರಾರಿನ ತೆಗೆದಿದ್ದಾರೆ ಈ ಸರ್ಕಾರದಲ್ಲಿ. ಪಾಪ ಅರಣ್ಯ ಇಲಾಖೆ ಮಂತ್ರಿಗಳು, ಹಿಂದಿನ ಮಾಜಿ ಮಂತ್ರಿಗಳು ಹೇಳಿದ್ದಾರೆ 15,000 ಎಕರೆ ಉಳಿಸಿದ್ದೇನೆ. ಕೋಲಾರದಲ್ಲಿ ಏನಾಗಿದೆ ನೋಡ್ತಾ ಇದ್ದೀನಿ. ನೀವು ಬೇರೆ ಕಡೆ ಉಳಿಸಿರೋದು ನೋಡೋಣ. ಕೋಲಾರದಲ್ಲಿ ಯಾವ ರೀತಿ ಉಳಿಸ್ಕೊಟ್ಟಿದ್ದೀರಿ ಅದು ಗೊತ್ತಿದೆ ನನಗೆ. ಇಲ್ಲಿ ಪ್ರಶ್ನೆ, ಈಗ 175 ಎಕರೆ ಹೇಳ್ತಾರಲ್ಲ, 175 ಎಕರೆ ಖಾಸಗಿಯವರಿಗೆ ಮಾರಾಟ ಮಾಡಿರ್ತಕ್ಕಂಥ ವಿಷಯದಲ್ಲಿ ಚರ್ಚೆ ಮಾಡಿದ್ರು. ಯಾರಿಂದ ಇದೆಲ್ಲ ಆಗಿರೋದು? ನಾನ್ ಮಾಡಿದ್ದೇನೆ. ಇವತ್ತು ಈ ಒಂದು ಕಾರ್ಖಾನೆಯ ಕೆಲವು ಭಾಗಗಳನ್ನ ಕರ್ನಾಟಕ ರಾಜ್ಯ ಸರ್ಕಾರದ ನೇತೃತ್ವದಲ್ಲೇ ಈಗೇನ್ ಹೇಳ್ತಾ ಇದ್ದಾರಲ್ಲ, ಬಿಡದಿ ಟೌನ್ಶಿಪ್ ಮಾಡ್ತೀವಿ ಅಂತ ಹೇಳಿ. ಬಿಡದಿ ಟೌನ್ಶಿಪ್ ನಾನು ಮಾಡ್ತಾ ಇರೋದು ಕುಮಾರಸ್ವಾಮಿ ಅವರ ಕನಸಿನ ಕೂಸೋದು. ನನಗೇನ್ ಇಂಟ್ರೆಸ್ಟ್ ಇಲ್ಲ. ಕನಸಿನ ಕೂಸನ್ನ ಇವತ್ತು ನಾನು ಬೆಂಗಳೂರು ನಗರ, ಬೆಂಗಳೂರು ದಕ್ಷಿಣ ಭಾಗವನ್ನ ವಿಶ್ವಕ್ಕೆ ಮಾದರಿಯಾಗಿ ನಾನು ಮಾಡ್ತೀನಿ. ನೆನೆ ಹೇಳಿದ್ದಾರೆ ವಿಶ್ವಕ್ಕೆ ಮಾದರಿ ಮಾಡ್ತೀನಿ ಅಂತ. ನೀವು ಈ ರಾಜ್ಯದಲ್ಲಿ SM ಕೃಷ್ಣ ಅವರ ಸರ್ಕಾರದಲ್ಲಿ UD ಮಿನಿಸ್ಟರ್ ಆಗಿ, ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿ ವಿಶ್ವ ದರ್ಜೆಗೆ ಬೆಂಗಳೂರು ನಗರ ತೆಗೆದುಕೊಂಡು ಹೋಗಿರೋದು ಇಲ್ಲೇ ನೋಡ್ಬೋದು. ಈ HMT ಆವರಣದಲ್ಲಿ ವಿಶ್ವ ದರ್ಜೆಗೆ ಯಾವ ರೀತಿ ತೆಗೆದುಕೊಂಡು ಹೋಗಿದ್ದೀರಿ. ಯಾವ್ದು ವೆಲ್ಲಿಂಗ್ಟನ್ನು, ಪ್ರಿಸ್ಟೀಜು, ಬ್ರಿಗೇಡು ಅಲ್ಲ, ಹಲವಾರು ಇದಾವೆ ಇಲ್ಲಿ. ನೀವು ನೋಡಿದ್ರಿ ಬಿಲ್ಡಿಂಗ್ಗಳು. ನಮ್ಮ HMT 100 ಜನ, 1000 ಜನಕ್ಕೆ ಅನ್ನ ಕೊಟ್ಟಂತ ಸಂಸ್ಥೆ. ಒಂದ್ ಕಡೆ ಬಿಲ್ಡಿಂಗ್ ಗಳಲ್ಲಿ ಇರ್ತಕ್ಕಂಥ ಕಿಟಕಿಗಳು, ಪಟಿಕೆಗಳು ಎಲ್ಲ ಕಿತ್ಕೊಂಡು ಒಂದ್ ಕಡೆ ಅನಾಥವಾಗಿ ನನ್ನ ನೋಡ್ರಪ್ಪ ಅಂತ ಅಲ್ಲಿ ಆ ಬಿಲ್ಡಿಂಗ್ ಗಳು ಅಳ್ತಾ ಇವೆ. ಇನ್ನೊಂದು ಕಡೆ ಬೃಹಾಕಾರವಾಗಿ ಕಟ್ಟಿದ್ದಾರೆ ಇದೇ ಜಾಗದಲ್ಲಿ, HMT ಜಾಗದಲ್ಲಿ. ಯಾವ ಕಾಲದಲ್ಲಿ ಇವೆಲ್ಲ ನಡೀತು ಈಶ್ವರ ಖಂಡ್ರೆ ಅವರೇ? ನೀವ್ ಹೇಳ್ತಕ್ಕಂಥ ರೀತಿನಲ್ಲಿ ಇವೆಲ್ಲ ಅರಣ್ಯ ಇಲಾಖೆಗೆ ಸೇರಿದ್ರೆ ಆ ಬಿಲ್ಡಿಂಗ್ ಗಳನ್ನೆಲ್ಲ ಏನ್ ಮಾಡ್ತೀರಿ? ಈಗ ಪರ್ಮಿಷನ್ ಕೊಟ್ಟಾರೆ ಯಾರು ಆ ಬಿಲ್ಡಿಂಗ್ ಕಟ್ಲಿಕ್ಕೆ? ಆ ಜಾಗ ಕೊಡಬೇಕಾದ್ರೆ ಯಾರ್ಯಾರ ಪಾಲಿದೆ? ವಿಶ್ವದರ್ಜೆ ಮಾಡ್ತಕ್ಕಂಥ ಮಹಾನ್ ನಾಯಕರು, ಅವ್ರ ಪಾಲು ಎಷ್ಟಿದೆ? ನೀವು ರಾಜ್ಯ ಕಟ್ಟೋರು, ನಾವು ರಾಜ್ಯ ಹಾಳು ಮಾಡೋರು. ಇವತ್ತು ಈ ಕಾರ್ಖಾನೆಗೆ ಜೀವ ಕೊಡಬೇಕು ಅಂತ ಹೇಳಿ ಟೇಬಲ್ ಟು ಟೇಬಲ್ ನಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಸುಮಾರು ಇಲ್ಲಿ ಕೆಲಸ ಮಾಡಿರ್ತಕ್ಕಂಥ ಕಾರ್ಮಿಕರಿಗೆ ಈಗಲೂ ಸಹ ಅವರಿಗೆ ಒಂದು ಔಷಧಿ ತಗೊಳ್ಳೋದಕ್ಕೆ ದುಡ್ಡಿಲ್ಲ. ಕುಟುಂಬದಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆಗಿ ವಯಸ್ಸಾಗಿರೋರಿದ್ದಾರೆ. 590 ಕೋಟಿ ಅವರಿಗೆ ಹಲವಾರು ರೀತಿಯ ಕಾರ್ಮಿಕರಿಗೆ ಫೆಸಿಲಿಟೀಸ್ ಕೊಡಬೇಕಾಗಿದೆ. ಪೆನ್ಷನ್, ಮಗದೊಂದು, ಅದು ಏನೇನಿದೆ, ಗ್ರಾಚ್ಯುಟಿ,
590 ಕೋಟಿ ಅವರುಗಳಿಗೆ ಕೊಡ್ಬೇಕು ದುಡ್ಡನ್ನ. ನಾನು ಮಂತ್ರಿ ಆದ್ಮೇಲೆ ಪಾಪ ಅವರಲ್ಲಿ ಏನೋ ಒಂದು ನಂಬಿಕೆ, ಒಂದು ಅಂತಿಮವಾಗಿ ನಮ್ಮ ಜೀವನಕ್ಕೆ ಬದುಕನ್ನು ಕೊಡ್ತಾರೆ ಅಂತಕ್ಕಂತ ಒಂದು ನಂಬಿಕೆ ಮೇಲಿದ್ದಾರೆ ಅವರು ಆ ಕಾರ್ಮಿಕರು. ನಾನು ಎಲ್ಲಾ ಭಾಗದಲ್ಲೂ ದೇಶದ 6 ಕಡೆ ಏನಿದೆ ಅಲ್ಲ ಎಲ್ಲಾ ಭಾಗದಲ್ಲೂ ಪ್ರವಾಸ ಮಾಡಿದ್ದೀನಿ. ಎಲ್ಲಾ ಭಾಗದಲ್ಲೂ ಒಂದು ಆಸೆ ಇಟ್ಕೊಂಡಿದ್ದಾರೆ. ಇವತ್ತು ನಾನು ಒಂದು ಹೊಸದಾಗಿ ನಮ್ಮ MHIನ ಅಧಿಕಾರಿಗಳೇನಿದ್ದಾರೆ, ಸೆಕ್ರೆಟರಿ ಅವರು ಮತ್ತು ಜಾಯಿಂಟ್ ಸೆಕ್ರೆಟರಿಗಳು, ಇವ್ರು ಯಾಕೆ ಡೆಲ್ಲಿಯಿಂದ ಬಂದಿದ್ದಾರೆ ಇವತ್ತು, ಇವರೊಬ್ರು ಜಾಯಿಂಟ್ ಸೆಕ್ರೆಟರಿ. ಇಲ್ಲಿರ್ತಕ್ಕಂಥ ವಾಸ್ತವಾಂಶಗಳನ್ನೆಲ್ಲ ಡೀಟೇಲ್ ಸ್ಟಡಿ ಮಾಡಿ ಹೋಗ್ಬೇಕು ಅಂತ ಕರೆಸ್ತೇನೆ. ಸೆಕ್ರೆಟರಿ ಅವ್ರಿಗೆ ಬರ್ಲಿಕ್ಕೆ ಹೇಳಿದ್ದೆ, ಅವರು ಬೇರೆ ಕೆಲಸದ ಮೇಲೆ ಅವ್ರನ್ನ ಡೆಪ್ಯೂಟ್ ಮಾಡೋದು. ಇಲ್ಲಿ 3,000-3,500 ಎಕರೆ ಲ್ಯಾಂಡ್ ಇದೆ. ಇಲ್ಲಿ ಬರೀ ಇದ್ರದಲ್ಲ, ಕರ್ನಾಟಕದಲ್ಲ, ಕಾಲಾಮಸೂರಿ ಕೇರಳದಲ್ಲಿ ಅಲ್ಲಿ 350 ಎಕರೆ ಇದೆ. ಹೈದರಾಬಾದ್ ನಗರದಲ್ಲಿ 1,200 ಎಕರೆ ಇದೆ. ಇದನ್ನ ಹಾಗೆ ಬಿಟ್ರೆ ಈಗ ಇಲ್ಲಿ ಹೇಳ್ತಾರಲ್ಲ, ಇಲ್ಲಿ ತೋರಿಸ್ತಾ ಇದೀವಲ್ಲ ಬಿಲ್ಡಿಂಗ್, ಒಂದೊಂದೇ ಲ್ಯಾಂಡ್ ಗ್ರಾಬರ್ಸ್ಗೆ ಯಾವ ತರ ಅನುಕೂಲ ಮಾಡಬೇಕು ಮಾಡ್ತಾರೆ. ಪಾಪ ಹೇಳಿದ್ದಾರೆ ಅದೆಂಥದ್ದು DLFಗೆ ಪೋಸ್ಟ್ಗಳು ಬೇರೆ ಅಂಟಿಸವ್ರೆ. ಈಗ ಅದೆಂಥದ್ದು ಹೇಳಿದ್ರು ಪದಾನ, ಇದು ರಿಯಲ್ ಎಸ್ಟೇಟ್ ಇದಕ್ಕೇನೋ ಹೇಳೋರು ಪದ, ಏನೋ ಪೋಸ್ಟ್ಗಳಿಗೆ ಅದೊಂದು ಶುರುವಾಗಿದೆ. DLF ಬಗ್ಗೆ ಮಾತಾಡ್ತೀನಿ, ಈಗ ಬೇಡ, HMT ಶೇರ್ ಅದರಿಂದ ಆ ಸಬ್ಜೆಕ್ಟ್ ಬೇಡ, ಮಾತಾಡೋಣ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.